ನಮ್ಮ ಊರಿನ ರಸ್ತೆಯಲ್ಲಿ ಅಂದ್ರೆ ಒಂದು ಸ್ಟ್ರೀಟ್ ಲೈಟ್ ಹಾಳಾಗಿದೆ ಅಂತ ಇಟ್ಕೋಣ. ಅದನ್ನ ರಿಪೇರಿ ಮಾಡೋಕೆ ದೆಹಲಿಯಲ್ಲಿರುವ ದೊಡ್ಡ ನಾಯಕರು ಬರ್ತಾರ? ಖಂಡಿತ ಬರೋದಿಲ್ಲ. ದೆಹಲಿಯಲ್ಲಿರುವ ಆಫೀಸರ್ಸ್‌ಗೆ ನಮ್ಮ ಹಳ್ಳಿಯ ಯಾವ ಬೀದಿಯಲ್ಲಿ ಕತ್ತಲೆ ಇದೆ ಅಂತ ಹೌದು, ಅವ್ರಿಗೆ ಹೇಗೆ ತಾನೇ ಗೊತ್ತಾಗುತ್ತಲ್ವಾ? ಕರೆಕ್ಟ್. ಯಾವ ರಸ್ತೆಯಲ್ಲಿ ಗುಂಡಿ ಇದೆ ಅಂತ ಅವ್ರಿಗೆ ಗೊತ್ತಾಗೋದು ತುಂಬಾ ಕಷ್ಟ. ಅವರೇ ಬಂದು ಮಾಡಬೇಕು ಅಂದ್ರೆ ತಿಂಗಳುಗಳೇ ಬೇಕಾಗಬಹುದು. ಅದಕ್ಕೆ ಇವತ್ತು ನಾವು ಈ ವಿಷಯದ ಆಳಕ್ಕೆ ಹೋಗಿ ಹಳ್ಳಿಗಳ ನಿಜವಾದ ಸೂಪರ್ ಹೀರೋಗಳ ಬಗ್ಗೆ ಆ, ತಿಳ್ಕೊಳ್ಳೋಣ. ಅಂದ್ರೆ ಹಳ್ಳಿಗಳ ಸಮಸ್ಯೆಗಳು ಹೇಗೆ ವೇಗವಾಗಿ ಪರಿಹಾರ ಆಗ್ತವೆ ಅನ್ನೋದೇ ಇಂದಿನ ನಮ್ಮ ಮುಖ್ಯ ಗುರಿ ಅಲ್ವಾ? ಹೌದು ಹೌದು. ಈ ವ್ಯವಸ್ಥೆ ಅಂದ್ರೆ ಈ ಸಿಸ್ಟಮ್ ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ. ಆ, ನಮ್ಮ ಶಾಲೆಯ ಉದಾಹರಣೆನೇ ತಗೊಳ್ಳೋಣ. ತರಗತಿಯಲ್ಲಿ ಅಂದ್ರೆ ಕ್ಲಾಸಲ್ಲಿ ಯಾ. ಯಾರು ಗಲಾಟೆ ಮಾಡ್ತಾರೆ, ಯಾರು ನೀರಿನ ಬಾಟಲ್ ಬೀಳ್ಸಿದ್ದಾರೆ. ಹಾ, ಅದು ದೂರದ ರೂಮಲ್ಲಿ ಕೂತಿರುವ ಪ್ರಿನ್ಸಿಪಲ್ಗಿಂತ ನಮ್ಮ ಜೊತೆಯಲ್ಲೇ ಇರುವ ಕ್ಲಾಸ್ ಟೀಚರ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ. ಅದೇ ರೀತಿ ಹಳ್ಳಿಯ ಸಮಸ್ಯೆಗಳಿಗೂ ಹತ್ತಿರದವರೇ ಪರಿಹಾರ ಹುಡುಕ್ತಾರಾ? 100ಕ್ಕೆ 100 ಸತ್ಯ. ಹಳ್ಳಿಯ ಜನರೇ ವೋಟ್ ಮಾಡಿ ತಮ್ಮದೇ ಊರಿನ ನಾಯಕರನ್ನು ಆರಿಸ್ತಾರೆ. ಇದಕ್ಕೆ ನಾವು ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್ ಮತ್ತೆ ಪಂಚಾಯಿತಿ ರಾಜ್ ಅಂತ ಹೇಳ್ತೀವಿ. ಓಹೋ, ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್. ಹೌದು. ಅಧಿಕಾರ ಕೇವಲ ದೆಹಲಿಯ ದೊಡ್ಡ ನಾಯಕರ ಕೈಯಲ್ಲಿ ಇರೋ ಬದಲು ಹಳ್ಳಿಯ ಮಟ್ಟದಲ್ಲೇ ಅಂದ್ರೆ ಹಳ್ಳಿಯಲ್ಲೇ ನಿರ್ಧಾರಗಳನ್ನು ಮಾಡುವ ಪವರ್ ಕೊಡೋದಕ್ಕೆ ಡಿಸೆಂಟ್ರಲೈಸೇಷನ್ ಅಂತಾರೆ. ಡಿಸೆಂಟ್ರಲೈಸೇಷನ್. ಮತ್ತೆ ಗ್ರಾಸ್ ರೂಟ್ಸ್ ಡೆಮೋಕ್ರಸಿ ಅಂತ ಕೂಡ ಕರೀತಾರೆ ಅಲ್ವಾ? ಕರೆಕ್ಟ್. ಅಂದ್ರೆ ದೊಡ್ಡ ಮರದ ಬೇರುಗಳು ನೆಲದಡಿಯಲ್ಲೇ ನೀರು ಕುಡಿದು ಇಡೀ ಗಿಡವನ್ನು ಬೆಳೆಸುವ ಹಾಗೆ ಊರಿನಲ್ಲಿ ವಾಸ ಮಾಡುವ ಜನರಿಗೆ ಅಲ್ಲಿನ ಕಷ್ಟಗಳೇನು ಅಂತ ಬೇರೆಯವರಿಗಿಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಜೊತೆಗೆ ಆ ಊರಿನಲ್ಲೇ ನಿರ್ಧಾರಗಳನ್ನು ಮಾಡೋದ್ರಿಂದ ಸಮಸ್ಯೆಗಳು ತುಂಬಾ ಬೇಗ ಬಗೆಹರಿತವೆ. ಹೌದು. ಆದ್ರೆ ನನಗೊಂದು ಸಣ್ಣ ಅನುಮಾನ. ಈಗ ಊರಿನಲ್ಲಿ ಸಾವಿರಾರು ಜನ ಇರ್ತಾರೆ, ಏನ್ ಗೊತ್ತಾ? ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ನಿರ್ಧಾರ ಮಾಡೋದು ಹೇಗೆ? ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹೌದಲ್ವಾ? ಒಬ್ರಿಗೆ ಆಟದ ಮೈದಾನ ಬೇಕು ಅಂದ್ರೆ ಇನ್ನೊಬ್ಬರಿಗೆ ಕುಡಿಯೋ ನೀರಿನ ಬಾವಿ ಬೇಕು ಅಂತಾರೆ. ಆಗ ಜಗಳ ಆಗಲ್ವಾ? ಎಲ್ಲರಿಗೂ ಬೇರೆ ಬೇರೆ ಆಸೆಗಳಿರುತ್ತವೆ, ಅದು ಸಹಜ. ಆದ್ರೆ ಅಲ್ಲಿ ಜಗಳ ಆಗಲ್ಲ, ಬದಲಾಗಿ ಊರಿನ ಜನರೆಲ್ಲ ಒಂದು ಕಡೆ ಅಂದ್ರೆ ಶಾಲೆಯ ಆವರಣದಲ್ಲಿ ಅಥವಾ ಆ ಊರಿನ ದೊಡ್ಡ ಅರಳಿ ಮರದ ಕೆಳಗೆ. ಹೌದು, ಅಲ್ಲಿ ಸೇರಿ ಗ್ರಾಮ ಸಭಾ ಅನ್ನೋ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರೂ ತಮ್ಮ ಸಮಸ್ಯೆ ಹೇಳ್ತಾರೆ. ಎಲ್ಲರೂ ಸಮಸ್ಯೆ ಹೇಳಿದ್ಮೇಲೆ ಯಾವುದು ಮೊದಲು ಮಾಡಬೇಕು ಅಂತ ಯಾರು ಹೇಳ್ತಾರೆ? ಅಲ್ಲಿರುವ ಜನರೇ ವೋಟಿಂಗ್ ಮಾಡ್ತಾರೆ. ಓ, ವೋಟಿಂಗ್ ಮಾಡ್ತಾರಾ? ಹೌದು. ಅತಿ ಹೆಚ್ಚು ಜನ ಯಾವುದಕ್ಕೆ ಕೈ ಎತ್ತಿ ವೋಟ್ ಹಾಕ್ತಾರೋ ಆ ಕೆಲ್ಸ ಮೊದಲು ನಡೆಯುತ್ತೆ. ಇದನ್ನೇ ನಾವು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತೆ ಕರೆಯೋದು. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮತ್ತೆ ಲೋಕಲ್ ಡಿಸಿಷನ್ ಮೇಕಿಂಗ್ ಅಂತ ಕೂಡ ಹೇಳ್ತಾರೆ. ಇದರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಓಹೋ, ಅಂದ್ರೆ ಬರೀ ನಾಯಕರು ಮಾತ್ರ ಅಲ್ಲ, ಊರಿನ ಪ್ರತಿಯೊಬ್ಬರೂ ತಮಗೇನ್ ಬೇಕು ಅಂತ ಕೇಳ್ಬೋದು. ಈ ರೀತಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಅತಿ ಮುಖ್ಯವಾದ ಕೆಲಸಕ್ಕೆ ವೋಟಿಂಗ್ ಮೂಲಕ ಪ್ಲಾನ್ ಮಾಡೋದ್ರಿಂದ ಊರಿನ ಡೆವಲಪ್ಮೆಂಟ್ ಸುಲಭ ಆಗುತ್ತೆ. ಕರೆಕ್ಟ್. ಪ್ಲಾನ್ ಮಾಡೋರು ಆ ಊರಿನವರೇ ಆಗಿರೋದ್ರಿಂದ ಕೆಲಸದಿಂದ ಇಡೀ ಊರಿಗೆ ಲಾಭ ಆಗುತ್ತೆ. ಖಂಡಿತ. ಆದ್ರೆ ಇನ್ನೊಂದು ವಿಷಯ, ಸಣ್ಣ ನೀರಿನ ಬಾವಿ ತೋಡಲು ಅಥವಾ ರಸ್ತೆ ರಿಪೇರಿ ಮಾಡಲು ಹಳ್ಳಿಯ ಜನ ನಿರ್ಧಾರ ಮಾಡಬಹುದು. ಆದರೆ 3-4 ಹಳ್ಳಿಗಳಿಗೆ ಸೇರಿ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂದ್ರೆ, ಹೌದು, ಅಥವಾ ದೊಡ್ಡ ಕಾಲೇಜು ಕಟ್ಟಬೇಕು ಅಂದ್ರೆ ಒಂದು ಹಳ್ಳಿಯ ಹತ್ತಿರ ಅಷ್ಟು ದೊಡ್ಡ ಕೆಲಸ ಮಾಡಲು ಫುಲ್ ಹಣ ಇರಲ್ವಲ್ಲ? ಇರಲ್ಲ, ನಿಜ. ಇದೇನಾದ್ರೂ ದೊಡ್ಡ ಲೆಗೋ ಅಂದ್ರೆ ಲೆಗೋ ಸೆಟ್ ಕಟ್ಟುವಾಗ ಸಣ್ಣ ಸಣ್ಣ ಪೀಸ್ಗಳನ್ನ ಸೇರಿಸಿ ದೊಡ್ಡ ಬಿಲ್ಡಿಂಗ್ ಮಾಡೋ ಹಾಗೆ ಇರುತ್ತಾ? ವಾಹ್, ಸರಿಯಾಗಿ ಊಹೆ ಮಾಡಿದ್ರಿ. ಕೇವಲ ಒಂದು ಹಳ್ಳಿಯಿಂದ ಆ ದೊಡ್ಡ ಪ್ರಾಜೆಕ್ಟ್ ಮಾಡಲು ಆಗೋದಿಲ್ಲ. ಅದಕ್ಕೆ ನಾವು ಇದನ್ನ 3 ಟೈರ್ ಸಿಸ್ಟಮ್ 3 ಟೈರ್ ಸಿಸ್ಟಮ್ ಅಥವಾ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಕರೆಯೋದು. ಇದು 3 ಅಂತಸ್ತಿನ ಬಿಲ್ಡಿಂಗ್ ಇದ್ದಾಗೆ. ಓಹೋ, 3 ಅಂತಸ್ತು. ಮೊದಲನೇ ಅಂತಸ್ತು ಯಾವುದು? ಮೊದಲನೇ ಅಂತಸ್ತು ವಿಲೇಜ್ ಲೆವೆಲ್. ಹ್ಮ್. ಇಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ. ಇವರು ತಮ್ಮ ಹಳ್ಳಿಯ ಚರಂಡಿ ಸ್ವಚ್ಛ ಮಾಡೋದು, ಲೈಟ್ ಹಾಕೋದು ಇಂಥ ಕೆಲಸ ಮಾಡ್ತಾರೆ. ಹಾಗಾದ್ರೆ 2ನೇ ಅಂತಸ್ತು ಅವ್ರೇನ್ ಮಾಡ್ತಾರೆ? 2ನೇ ಅಂತಸ್ತು ಬ್ಲಾಕ್ ಲೆವೆಲ್. ಇಲ್ಲಿ ಪಂಚಾಯತ್ ಸಮಿತಿ ಇರುತ್ತೆ. ಪಂಚಾಯತ್ ಸಮಿತಿ, ಓಕೆ. ಇವರು 10-20 ಹಳ್ಳಿಗಳನ್ನು ಒಟ್ಟಿಗೆ ಸೇರಿಸುವ ದೊಡ್ಡ ಸೇತುವೆ ಇದ್ದ ಹಾಗೆ. ನೀವು ಹೇಳಿದ ಹಾಗೆ 2-3 ಹಳ್ಳಿಗಳಿಗೆ ಸೇರಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಂದ್ರೆ? ಹೌದು, ಈ ಪಂಚಾಯತ್ ಸಮಿತಿ ಪ್ಲಾನ್ ಮಾಡುತ್ತೆ. ಅರ್ಥ ಆಯ್ತು. ಹಾಗಾದ್ರೆ 3ನೇ ಅಂತಸ್ತು
ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿದ್ದಿರ್ಬೇಕು ಅಲ್ವಾ? ಅವರಿಗೂ ಹಳ್ಳಿಗಳಿಗೂ? ಏನು ಸಂಬಂಧ ಅಂತನಾ? ಹೌದು. 3ನೇ ಅಂತಸ್ತು ಡಿಸ್ಟ್ರಿಕ್ಟ್ ಲೆವೆಲ್. ಇಲ್ಲಿ ಜಿಲ್ಲಾ ಪರಿಷತ್ ಇರುತ್ತೆ. ಓ, ಜಿಲ್ಲಾ ಪರಿಷತ್. ಸರ್ಕಾರದಿಂದ ಬರುವ ದೊಡ್ಡ ಮಟ್ಟದ ಫಂಡ್ಸ್ ಅಂದ್ರೆ ಹಣವನ್ನು ತೆಗೆದುಕೊಂಡು ಯಾವ ಹಳ್ಳಿಗೆ ಎಷ್ಟು ಹಣ ಬೇಕು ಅಂತ ಲೆಕ್ಕ ಹಾಕಿ ಕೆಳಗಿನ ಹಂತಗಳಿಗೆ ಹಂಚುವ ಕೆಲಸ ಇವ್ರದ. ಎಕ್ಸಾಕ್ಟ್ಲಿ. ಇದೊಂಥರ ಓಟದ ಸ್ಪರ್ಧೆಯಲ್ಲಿ ಬ್ಯಾಟನ್ ಪಾಸ್ ಮಾಡುವ ರಿಲೇ ರೇಸ್ ತರಹ ಇದೆ ಅಲ್ವಾ? ಹೌದು ಹೌದು, ಕರೆಕ್ಟ್. ಮೇಲಿರುವ ಜಿಲ್ಲಾ ಪರಿಷತ್ ಕೆಳಗಿರುವ ಪಂಚಾಯತ್ ಸಮಿತಿಗೆ ಹಣ ಪಾಸ್ ಮಾಡುತ್ತೆ, ಅವರು ಅದನ್ನ ಗ್ರಾಮ ಪಂಚಾಯತ್ಗೆ ಕೊಡ್ತಾರೆ. ನಿಜ. ಕೆಳಗಿನಿಂದ ಬೇಡಿಕೆಗಳು ಮೇಲಕ್ಕೆ ಹೋದ್ರೆ ಮೇಲಿನಿಂದ ಸಹಾಯ ಕೆಳಕ್ಕೆ ಬರುತ್ತೆ. ಖಂಡಿತ. ಈ 3 ಹಂತಗಳ ನಡುವೆ ಒಳ್ಳೆ ಕೋಆರ್ಡಿನೇಷನ್ ಇರುತ್ತೆ. ಹೌದು. ಈ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಇರೋದ್ರಿಂದಲೇ ಒಂದು ಸಣ್ಣ ಹಳ್ಳಿಯ ಮಗುವಿಗೂ ಆ ಸರ್ಕಾರದ ಲಿಂಕೇಜಸ್ ಮೂಲಕ ಸಹಾಯ ಸಿಗಲು ಸಾಧ್ಯವಾಗುವುದು. ಒಟ್ಟಿನಲ್ಲಿ ಪಂಚಾಯಿತಿ ರಾಜ್ ಅಂದ್ರೆ ಬೇರೆ ಯಾರೋ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಕಾಯ್ದೆ. ನಾವೇ ಒಟ್ಟಾಗಿ ಸೇರಿ ನಮ್ಮ ಊರನ್ನು ಬೆಳೆಸೋದು. ಹೌದು. ನಮ್ಮ ಬೀದಿಯ ಲೈಟ್ ರಿಪೇರಿ ಮಾಡೋಕೆ ದೆಹಲಿಯಿಂದ ಯಾರೋ ಬರೋ ಬದಲು ನಮ್ಮದೇ ಗ್ರಾಮ ಪಂಚಾಯತ್ ಆ ಕೆಲಸವನ್ನು ವೇಗವಾಗಿ ಮುಗಿಸುತ್ತೆ. ಕರೆಕ್ಟ್. ಅಧಿಕಾರವನ್ನು ಒಂದೇ ಕಡೆ ಇಡದೆ ಎಲ್ಲರಿಗೂ ಹಂಚಿದಾಗ ಮಾತ್ರವೇ ಕೆಲಸಗಳು ಸುಲಭವಾಗಿ ಮತ್ತು ವೇಗವಾಗಿ ಆಗಲು ಸಾಧ್ಯ. ಇವತ್ತು ನಾವು ಹಳ್ಳಿಗಳು ಹೇಗೆ ಅಭಿವೃದ್ಧಿ ಆಗ್ತವೆ ಅಂತ ತುಂಬಾ ಹೊಸ ವಿಷಯಗಳನ್ನ ತಿಳಿದುಕೊಂಡ್ವಿ. ಹೌದು, ತುಂಬಾ ಆಸಕ್ತಿದಾಯಕವಾಗಿತ್ತು. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಯೋಚನೆ ಮಾಡೋಣ. ಮಕ್ಕಳೇ ಆಟವಾಡುವ ಮೈದಾನಕ್ಕೆ ಅವರದ್ದೇ ಆದ ಒಂದು ಗ್ರಾಮ ಪಂಚಾಯತ್ ಇದ್ರೆ ಹೇಗಿರುತ್ತೆ? ವಾವ್, ಅದು ಸೂಪರ್ ಐಡಿಯಾ. ಯಾವ ಆಟ ಮೊದಲು ಆಡಬೇಕು, ಮೈದಾನವನ್ನು ಯಾರು ಸ್ವಚ್ಛ ಮಾಡಬೇಕು, ಬ್ಯಾಟ್ ತರುವರು ಯಾರು ಅನ್ನೋದ್ರ ಬಗ್ಗೆ ಮಕ್ಕಳೇ ಮೀಟಿಂಗ್ ಸೇರಿ ವೋಟಿಂಗ್ ಮೂಲಕ ಹೊಸ ರೂಲ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಬಗ್ಗೆ ಮುಂದಿನ ಬಾರಿ ಆಟ ಆಡುವಾಗ ಸ್ನೇಹಿತರ ಜೊತೆ ಖಂಡಿತ ಚರ್ಚೆ ಮಾಡಬಹುದು.